ಕಲಬುರಗಿಯಲ್ಲಿ ಡಿಸಿಎಂ ಹಾಗೂ ಜಲಸಂಪನ್ಮೂಲ ಸಚಿವ ಡಿಕೆಶಿ ಹೇಳಿಕೆ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ಟಿಬಿ ಡ್ಯಾಮ್ ಟ್ರಸ್ಟ್ ಆಕಸ್ಮಿಕವಾಗಿ ಕಟ್ ಆಗಿದ್ದಕ್ಕೆ ನಮ್ಮ ಮೇಲೆ ಟೀಕಾಪ್ರಹ ಮಾಡಿದ್ರು. ಆದರೆ ನಾವು ನಿದ್ದೆಯನ್ನ ಮಾಡದೆ ಕೆಲಸವನ್ನ ಮಾಡಿ ತೋರಿಸಿದ್ದೇವೆ. ಡ್ಯಾಮ್ ಗೇಟ್ ದುರಸ್ತಿ ಕಾರ್ಯದಲ್ಲಿ ನಮಗೆ ಕೈ ಜೋಡಿಸಿದ ಎಲ್ಲರಿಗೂ ಕೂಡ ಧನ್ಯವಾದ. ಸಣ್ಣ ಕಾರ್ಮಿಕನಿಂದ ಹಿಡಿದು ಇಂಜಿನಿಯರ್ಗೆ ಕೂಡ ಧನ್ಯವಾದವನ್ನು ಹೇಳ್ತೇನೆ. ಸರ್ಕಾರದಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡುತ್ತೇವೆ. ಕಲಬುರಗಿಯನ್ನ ಹೆಲ್ತ್ ಹಬ್ ಮಾಡೋ ನಿರ್ಧಾರ ಕೂಡ ಮಾಡಿದ್ದೇವೆ. ಸೆಪ್ಟೆಂಬರ್ 17ರಂದು 371 ಬೆಡ್ನ ನೂತನ ಜಯದೇವ ಆಸ್ಪತ್ರೆ ಉದ್ಘಾಟನೆಯನ್ನ ಮಾಡುತ್ತೇವೆ. ಮೂಡ ಕೇಸ್ನಲ್ಲಿ ಸತ್ಯಕ್ಕೆ ಜಯ ಸಿಗುತ್ತದೆ. ನಮ್ಮ ಸಿಎಂ ಸಿದ್ದರಾಮಯ್ಯ ಯಾವ ತಪ್ಪು ಕೂಡ ಮಾಡಿಲ್ಲ. ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕೂಡ ಹೆದರಿಲ್ಲ. ದಲಿತ ರಾಜ್ಯಪಾಲ ಎನ್ನೋ ಬಿಜೆಪಿ ನಾಯಕರ ಹೇಳಿಕೆ ವಿಚಾರ. ಗೆಹ್ಲೋಟ್ ರವರನ್ನ ಆ ಹುದ್ದೆಯಲ್ಲಿ ಕೂರಿಸಿದ್ದು ಸಂವಿಧಾನ, ಜಾತಿಯಲ್ಲ. ಸಿಎಂ ಸಿದ್ದರಾಮಯ್ಯನವರಿಗೆ ಖರ್ಗೆ ಅವರಿಂದ ಹಿಡಿದು ಎಲ್ಲರ ಬೆಂಬಲ ಕೂಡ ಇದೆ. ರಾಜ್ಯದಲ್ಲಿ 10 ವರ್ಷ ನಮ್ಮದೇ ಸರ್ಕಾರ ಇರುತ್ತದೆ. ಸಿಟಿ ರವಿಗೆ ಕಲಬುರಗಿಯಲ್ಲಿ ಹೊಸ ಆಸ್ಪತ್ರೆಯಾಗಿದೆ, ಅಲ್ಲಿ ಸೇರಿಸಲಿ. ದೇಶದ ಅನೇಕ ಕಡೆ ರಾಜ್ಯಪಾಲರ ಹಸ್ತಕ್ಷೇಪ ನಡೆಯುತ್ತಿದೆ. ವಿಚಾರ ಹೋಗಲೇಬೇಕಲ್ಲ, ಹೈಕಮಾಂಡ್ ಎಲ್ಲ ಮಾಹಿತಿ ನೀಡಬೇಕು. ಕಲಬುರಗಿಯಲ್ಲಿ ಡಿಸಿಎಂ ಡಿಕೆಶಿ ಹೇಳಿಕೆ. ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಳಕ್ಕೆ ನಮ್ಮ ರಾಷ್ಟ್ರ ನಾಯಕರಾದಂಥ ರಾಜೀವ್ ಗಾಂಧಿಯವರು ಮತ್ತು ದೇವರಾಜ ಅರಸು ಅವರಿಬ್ಬರ ಜನ್ಮದಿನ. ಬೆಂಗಳೂರು ನಗರದಲ್ಲೇ ಈ ಕಾರ್ಯಕ್ರಮ ಮಾಡೋದಕ್ಕಿಂತ ಎಲ್ಲ ಭಾಗದಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳು ನಡೆಯಬೇಕು ಅಂತೇಳಿ ಸರ್ಕಾರ, ವಿಶೇಷವಾಗಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ವತಿಯಿಂದ ಒಂದು ಫಸ್ಟ್ ಟೈಮ್ ಫೆಲೋಶಿಪ್ ಕಾರ್ಯಕ್ರಮ. ರಾಜೀವ್ ಗಾಂಧಿ ಅವರ ಕಲ್ಪನೆ, ಎ ಲೀಡರ್ ಈಸ್ ಒನ್ ಹೂ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್. ಅದಕ್ಕೆ ಅವರು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ 73-74ನೇ ತಿದ್ದುಪಡಿಯನ್ನು ತಂದು ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ಹೊಸ ನಾಯಕರುಗಳನ್ನು ಸೃಷ್ಟಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಆ ದೃಷ್ಟಿಯಿಂದ ಇವತ್ತೊಂದು ಫೆಲೋಶಿಪ್ ಕಾರ್ಯಕ್ರಮ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಆ ಪ್ರಯುಕ್ತ ನಾನು ಇಲ್ಲಿಗೆ ಆಗಮಿಸಿದ್ದೇನೆ. ನಂಬರ್ 1, ಆ ಕಾರ್ಯಕ್ರಮದ ಡೀಟೇಲ್ಸ್ ಅಲ್ಲಿಗೆ ಬಂದಾಗ ತಮಗೆಲ್ಲ ಗೊತ್ತಾಗ್ತದೆ. ಎರಡನೇದು ಆರ್ಟಿಕಲ್ 371J. ಇದು ಇಡೀ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಮಲ್ಲಿಕಾರ್ಜುನ್ ಖರ್ಗೆಯವರು, ನಮ್ಮ AICC ಅಧ್ಯಕ್ಷರು ಈ ಭಾಗಕ್ಕೆ ಕೊಟ್ಟಿದ್ದಾರೆ. ಇದನ್ನು ಇಡೀ ಕಾಂಗ್ರೆಸ್ ಪಕ್ಷ ಇದರ ಮುಂದಾಳತ್ವವನ್ನು ವಹಿಸಿಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಭಾಗದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನು ಆಗ್ತಾಯಿದೆ. ಇದು ಈ ದೇಶಕ್ಕೆ ಸ್ವಾತಂತ್ರ್ಯ ಯಾವ ರೀತಿ ಬಂತೋ, ಸಂವಿಧಾನಕ್ಕೆ ಯಾವ ರೀತಿ ಶಕ್ತಿ ಬಂತೋ, ಆ ರೀತಿ ಈ ಭಾಗಕ್ಕೆ ಒಂದು ದೊಡ್ಡ ಒಂದು ಸಾಮಾಜಿಕವಾದಂಥ ಒಂದು ದೊಡ್ಡ ಕ್ರಾಂತಿ, ವಿಶೇಷವಾಗಿ ಶೈಕ್ಷಣಿಕಕ್ಕೆ, ಆರ್ಥಿಕಕ್ಕೆ ಮತ್ತು ಎಲ್ಲ ಸಮುದಾಯಗಳು ಕೂಡ ಒಂದು ರಕ್ಷಣೆ. ಇದು ಜಾತಿ ಧರ್ಮಕ್ಕಲ್ಲದೆ ಈ ಪ್ರಾಂತ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದೆ. 10 ವರ್ಷ ಆಗ್ತಾಯಿದೆ. ಆ ಸಂಭ್ರಮನ ಆಚರಣೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಸಜ್ಜಾಗಿದೆ.
ಅದಕ್ಕೆ ಪೂರ್ವಭಾವಿಯಾಗಿ ನಾವೆಲ್ಲ ಚಿಂತನೆಯನ್ನು ಮಾಡ್ತಾಯಿದ್ದೀವಿ. ವಿರೋಧ ಪಕ್ಷದ ಇಬ್ಬರು ನಾಯಕರುಗಳನ್ನು ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ನಾವು ಅವರ ಟೈಮನ್ನು ತೆಗೆದುಕೊಂಡು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ವೇದಿಕೆಯನ್ನು ನಾವೆಲ್ಲ ಸಜ್ಜು ಮಾಡ್ತಾಯಿದ್ದೀವಿ. ಮೂರನೇದು ಆರೋಗ್ಯ ಭಾಳ ಇಂಪಾರ್ಟೆಂಟು. ಈ ಭಾಗದಲ್ಲಿ ನಮ್ಮ ಆರೋಗ್ಯ ಮತ್ತು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಬೇರೆಯವರೆಲ್ಲ ಸೇರಿ, ಈ ಭಾಗದ ಎಲ್ಲ ನಾಯಕರುಗಳೆಲ್ಲ ಸೇರಿ ಒಟ್ಟಾಗಿ ಸೇರಿ 371 ಜೆಗೆ 371 ಬೆಡ್ಗಳನ್ನು ನಿರ್ಮಾಣ ಮಾಡಿ ಜಯದೇವ ಆಸ್ಪತ್ರೆ ವತಿಯಿಂದ ಇವತ್ತು ಮಾಡಿ, ಅದು ಕೂಡ ಮುಂದಿನ ತಿಂಗಳು ಅದೇ ಸಮಯದಲ್ಲಿ ಲೋಕಾರ್ಪಣೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆ ಕೂಡ ಇವತ್ತು ಆಗ್ತಾಯಿದೆ. ಮೂರನೇ ವಿಚಾರ ಏನಪ್ಪ ಅಂದರೆ, ನಾನೊಂದು ಮಾತು ಹೇಳಿದ್ದೇನೆ, ಈಗ ಹೇಳ್ತಾ ಇದ್ದೀನಿ, ಟೀಕೆಗಳು ಸಾಯ್ತದೆ, ನಮ್ಮ ಕೆಲಸಗಳು ಉಳಿತದೆ ಅಂತ. ಇದು 70 ವರ್ಷ ಆಗಿದೆ. ತುಂಗಭದ್ರಾ ಡ್ಯಾಮ್ ಕಲ್ಯಾಣ ಕರ್ನಾಟಕದಲ್ಲಿದೆ. ಅದು ಆಕಸ್ಮಿಕವಾಗಿ ಚೈನ್ ಲಿಂಕ್ ಕಟ್ಟಾಯಿತು. ಆವತ್ತಿನ ಡಿಸೈನ್ ಆವತ್ತು ಏನೋ ಒಂದು ಹಿರಿಯರೆಲ್ಲ ತೀರ್ಮಾನ ಮಾಡಿದ್ದಾರೆ. ಅದ್ರ ಮೇಲೆ ಸರಪಣಿ ಕಟ್ಟಾದರೆ ಎಲ್ಲ ನಮ್ಮ ಮೇಲೆ ರಾಜಕೀಯದ ಗದಾಪ್ರವಾಹವನ್ನು BJP ನಾಯಕರು ಮತ್ತು ಜನತಾದಳ ನಾಯಕರುಗಳೆಲ್ಲ ಮಾಡಿದ್ರು. ಓವರ್ನೈಟ್ ನಾವು ಯಾರೂ ಮಲಗಲಿಲ್ಲ. ಪುಣ್ಯಕ್ಕೆ ಭಾಳ ಜನ ಎಲ್ಲ ನಮಗೆ ಆ ಸಮಯಕ್ಕೆ ಬಂದ ತಕ್ಷಣ ನಮಗೆಲ್ಲ ಸಿಕ್ಕಿದ್ರು. ಕನಯ್ಯ ನಾಯ್ಡು ಅವರು, JSW ಅವರು, ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ಅದನ್ನೆಲ್ಲ ಡಿಸೈನ್ ಇಟ್ಕೊಂಡಿದ್ದಂಥವ್ರು, ಆಮೇಲೆ ಫ್ಯಾಬ್ರಿಕೇಟರ್ಸು, ಇಂಜಿನಿಯರ್ಸು ಎಲ್ಲ ಕೂಡ ಸಿಕ್ಕಿದ್ರು. ತಕ್ಷಣ ಅವ್ರಿಗೆಲ್ಲ ಒದಗಿಸಿ ಬೆಳಗಿನ ಜಾವ ಅಷ್ಟೊತ್ತಿಗೆ ತಿರ್ಗಿ ಅದನ್ನು ಯಾವ ರೀತಿ ರೀಪ್ಲೇಸ್ ಮಾಡ್ಬೋದು ಅಂತೆಲ್ಲ ಕೂತ್ಕೊಂಡು ಸ್ಪಾಟಿಸ್ಬೇಕ್ ಮಾಡಿ, ನಾನು ಕೂಡ ಎಮರ್ಜೆನ್ಸಿ ವಿಸಿಟ್ ಮಾಡಿ, ಚೀಫ್ ಮಿನಿಸ್ಟರ್ ಎಮರ್ಜೆನ್ಸಿ ವಿಸಿಟ್ ಮಾಡಿ ಡಿಸಿಷನ್ ತೊಗೊಂಡು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟರು. ಎವ್ರಿ ವರ್ಕರ್ ಆಫ್ ದಟ್ ದಿಸ್ ಒನ್ ಎಲ್ಲರೂ ಸೇರಿ ಭಾಳ ಚೆನ್ನಾಗಿ ನಮಗೆ ಕೆಲಸ ಕೊಟ್ಟು ಸಹಕಾರವನ್ನು ಮಾಡಿದ್ದಾರೆ. ಅದಕ್ಕೆ ವಿತಿನ್ 4 days ನಾವು ಅದಕ್ಕೊಂದು ಮೊದಲನೇ ಇದನ್ನು ಹಾಕಿ 5ನೇ ದಿನಕ್ಕೆ ಎಲ್ಲ ಕಂಪ್ಲೀಟ್ ಅದನ್ನು ನೀರನ್ನು ವಾಪಸ್ಸು ಸ್ಟೋರ್ ಮಾಡಲಿಕ್ಕೆ ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡಿದು. ಏನು 19ನೇ ಗೇಟ್ ಏನು ಹೋಗ್ತಾಯಿತ್ತು, ನಿಜವಾಗ್ಲೂ ಆ ಡ್ಯಾಮ್ ಉಳಿಸ್ಕೊಂಡಿದ್ದೇ ಒಂದು ದೊಡ್ಡ ಪವಾಡ. ಆ ರೈತರ ಬದುಕು ಇವತ್ತು ಉಳ್ಕೊಂಡಿದೆ. ಸೊ ಅದಕ್ಕೆ ನಮ್ಮ ಕೆಲಸ ಅದಕ್ಕೆಲ್ಲ ಉತ್ತರ ಹೇಳ್ತಾ ಇದೆ. ಸೊ ಅದಕ್ಕೆ ನಾನು ಈ ಕಲ್ಯಾಣ ಕರ್ನಾಟಕದ ಎಲ್ಲರಿಗೂ ಕೂಡ ಗಾಬರಿ ಆಗೋಂಥ ಸಂದರ್ಭ ಇತ್ತು. ರಾಜ್ಯದ ಒಂದು ದೊಡ್ಡ ಆಸ್ತಿ ಅದು. ಇಡೀ ದೇಶ ನಾವೇನು ಮಾಡ್ತೀವಿ ಅನ್ನೋದನ್ನು ಗಮನಿಸ್ತಾ ಇತ್ತು. ಸೊ ಅದರಿಂದ ಎಂಟೈರ್ ಎಲ್ಲ ಡ್ಯಾಮ್ ಸೇಫ್ಟಿ ಇಂಜಿನಿಯರ್ಸ್ ಕೂಡ ಇದರ ಬಗ್ಗೆ ಭಾಳ ದೊಡ್ಡ ದೃಷ್ಟಿಯಿಂದ ಇಟ್ಕೊಂಡು ಅವರು ಎಕ್ಸ್ರೇ ಕಣ್ಣಲ್ಲಿ ನೋಡ್ದಂಗೆ ನಾವು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅನ್ನೋದಕ್ಕೆಲ್ಲ ಕೂಡ ನೋಡ್ತಾಯಿದ್ರು. ಯಾಕೆಂದರೆ ಇದು ಭಾಳ ದೊಡ್ಡ ಡ್ಯಾಮು. ಅದು ಸುಮಾರು 65-70 TMC ನೀರು ಸ್ಟಾಕ್ ಕೂಡ ಇತ್ತು. ಸೊ ಅದನ್ನು ನೀರು ಉಳಿಸ್ಕೊಳ್ಬೇಕು, ರೈತನಿಗೂ ಕಾಪಾಡಬೇಕು, ಕೆಲಸನೂ ಆಗಬೇಕು. ಈ ಹಿನ್ನೆಲೆಯಲ್ಲಿ ಕೊನೆಗೆ ನಾವೆಲ್ಲ ಗೇಟ್ಗಳು ಕೂಡ ನೀರನ್ನು ಬಿಡಬೇಕಾದಂಥ ಒಂದು ಅನಿವಾರ್ಯತೆ ಆಯಿತು. ಸೊ ವರ್ಣನ ಕೃಪೆ ಇವತ್ತು ಮತ್ತೆ ಇನ್ಫ್ಲೋ ಕೂಡ ಆಗ್ತಾಯಿದೆ. ಐ ಥಿಂಕ್ ವಿ ಆರ್ ಆನ್ ಎ ನಾರ್ಮಲ್ ಸ್ಟೇಜ್. ಒಂದು ಬೆಳೆಗೆ ಯಾವ ಥರದ ತೊಂದರೆ ಕೂಡ ಆಗೋದಿಲ್ಲ. ಎಷ್ಟು ನೀರು ಬರ್ತದೋ ಅಷ್ಟು ಕೂಡ ನಾವು ರೈತರಿಗೆ ಸಹಕಾರವನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ನಾನು ಹೇಳೋದು, ಇಲ್ಲಿಂದ ಯಾರು ನಮಗೆ ಸಹಕಾರ ಕೊಟ್ಟಂಥ ಕೊನೆ ಒಬ್ಬ ಸಣ್ಣ ಕಾರ್ಮಿಕನಿಂದ ಹಿಡಿದು ನಮ್ಮ ಇಂಜಿನಿಯರ್ಸು, ನಮ್ಮ ಆಫೀಸರ್ಸು ಮತ್ತು ಎಲ್ಲ ಫ್ಯಾಬ್ರಿಕೇಟರ್ಸ್ ಎಲ್ಲರೂ ಕೂಡ ಕರ್ನಾಟಕ ಸರ್ಕಾರ ಅವರಿಗೆ ಅಭಿನಯಿಸಿದೆ. ಸೂಕ್ತ ಕಾಲದಲ್ಲಿ ಅವ್ರನ್ನೆಲ್ಲ ಕರೆಸಿ ನಾನೇ ಅಲ್ಲಿಗೆ ಹೋಗಿ ಸ್ಪಾಟ್ಗೆ ಯಾರ್ಯಾರು ಅದಕ್ಕೆ ದುಡಿದಿದ್ದಾರೆ, ಹಗಲು ರಾತ್ರಿ ದುಡಿದಿದ್ದಾರೆ, ಅವರೆಲ್ಲರಿಗೂ ಕೂಡ ಸನ್ಮಾನ ಮಾಡೋಂಥ ಕೆಲಸವನ್ನು ನಮ್ಮ ಸರ್ಕಾರ ಈಗಾಗಲೇ ಗುಲ್ಬರ್ಗ ಒಂದು ಹೊಸ ರೂಪವನ್ನು ಬರ್ತಾ ಇದೆ. ಈಗಾಗಲೇ ನಮ್ಮ ESIಯಿಂದ ಕೇಂದ್ರ ಸರ್ಕಾರದ ವತಿಯಿಂದ ಬಂದಾಗ ಒಂದು ಭವ್ಯವಾದಂಥ ಯಾರು ಸಾಕ್ಷ್ಯ ಇಲ್ಲ, ಬಟ್ ಆ ಕಟ್ಟಡ ಮಾತ್ರ ಇದೆ, ಫೆಸಿಲಿಟೀಸ್ ಮಾತ್ರ ಇದೆ. ಇಟ್ ಈಸ್ ಬೀಯಿಂಗ್ ಗುಲ್ಬರ್ಗ ಈಸ್ ಬೀಯಿಂಗ್ ಟರ್ನ್ಡ್ ಟು ಬಿ ಎ ಹೆಲ್ತ್ ಹಬ್. ಸೊ ಎಲ್ಲರ ಆರೋಗ್ಯಕ್ಕೆ ಫ್ಲೈಟ್ ಬಂದೆಲ್ಲ ಬರ್ತಾ ಇದೆ. ಎಲ್ಲ ಆಪರೇಷನ್ಸ್ ಕೂಡ ಹಿಂದಕ್ಕೆ
ಎಲ್ಲ ಏನೇ ಆಪರೇಷನ್ ಕೂಡ ಆಗ್ತದೆ. ಸೊ ಅದರಿಂದ ಬೇರೆ ಕಡೆಗಿಂತ ಇಲ್ಲಿ ಜನ ಡೈವರ್ಟ್ ಆಗುವಂಥ ಎಲ್ಲ ವ್ಯವಸ್ಥೆ ಕೂಡ ಕಾಣ್ತಾ ಇದೆ. ಸೊ ಅದಕ್ಕೆ ನಾವು ಮದರ್ ಚೈಲ್ಡ್ ಹಾಸ್ಪಿಟಲ್ ಇರ್ಬೋದು, ಕಿದ್ವಾಯಿ ಇನ್ಸ್ಟಿಟ್ಯೂಷನ್ ಬ್ರಾಂಚು, ಸ್ಪೆಷಲ್ ಹಾಸ್ಪಿಟಲ್, ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಚೈಲ್ಡ್ ಅಂಡ್ ಮಕ್ಕಳ ಹಾಸ್ಪಿಟ್ಲು, ಜಯದೇವ ಎಲ್ಲ ಕೂಡ ಆಗ್ತಾ ಇದೆ. ಟ್ರಾಮಾ ಸೆಂಟರ್ ಕೂಡ ಎಲ್ಲ ಆಗ್ತಾ ಇದೆ. ಇದು ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಜನ, ಇದು ಬರೀ ಗುಲ್ಬರ್ಗದವರಲ್ಲ, ಕಲ್ಯಾಣ ಕರ್ನಾಟಕದ ಬಳ್ಳಾರಿ ಹಿಡಿದು, ಕೊಪ್ಪಳ ಹಿಡಿದು, ರಾಯಚೂರಿಂದ ಹಿಡಿದು, ಯಾದಗಿರಿ ಎಲ್ಲರೂ ಕೂಡ ಇದನ್ನು ಸರಿಯಾದ ರೀತಿ ಉಪಯೋಗಿಸಿಕೊಂಡು ಬೆಂಗಳೂರಿಗೆ ಬರೋದು ಇಲ್ಲ ಹೈದರಾಬಾದ್ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ನಾನು ನಮ್ಮ ವತಿಯಿಂದ ಸರ್ಕಾರ ಪರವಾಗಿ ಎಲ್ಲ ನನ್ನ ನಾಗರಿಕರಿಗೆ ನಾನು ಕೂಡ ಮಾಡ್ತಾ ಇದ್ದೇನೆ. ಕ್ಲೈಮ್ಯಾಕ್ಸ್ ಏನಾಗ್ತದೆ, ಎಲ್ಲಿ ನ್ಯಾಯ ಇದೆ, ನ್ಯಾಯಕ್ಕೆ ಜಯ ಇದೆ. ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನು ತಪ್ಪು ಮಾಡಿಲ್ಲ, ಅವರು ಯಾವ ಆದೇಶ ಕೂಡ ಕೊಟ್ಟಿಲ್ಲ. ಆಸ್ತಿ ಕಳ್ಕೊಂಡು ಪಾರ್ವತಮ್ಮನವರು ಮೂಡಾರು ಎನ್ಕ್ರೋಚ್ ಮಾಡಿದ್ದಾರೆ. ಸೊ ಅದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಸೊ ಪರಿಹಾರ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯನವರು ಬರೆದಿರಲಿಲ್ಲ, ಇಲ್ಲ ಇವ್ರ ಕಾಲದಲ್ಲಿ ಆಗಿಲ್ಲ, ಬಿಜೆಪಿ ಕಾಲದಲ್ಲಿ ಕೊಟ್ಟಿದ್ದಾರೆ. ಒಂದಷ್ಟು 50% ಕೊಟ್ಟಿದ್ದಾರೆ. ಏನು 50% ಲ್ಯಾಂಡ್ ಅಲ್ಲ, ಡೆವಲಪ್ ಏರಿಯಾ ಅಂತ ಕೊಟ್ಟಿದ್ದಾರೆ. ಯಾರು ಇರ್ತಾರೆ ಒಂದು ಪ್ರೊಸೀಜರ್ ಇದೆ. ತನಿಖೆ ಚೀಫ್ ಮಿನಿಸ್ಟರ್ ತನಿಖೆಗೆ ಆದೇಶ ಮಾಡಿದ್ದಾರೆ, IAS ಆಫೀಸರ್ಸ್ ಮಾಡಿದ್ದಾರೆ, ಕಮಿಷನ್ ಆದೇಶ ಕೊಟ್ಟಿದ್ದಾರೆ. ಇವರು ಹೋಗಿ ಏನೇನು ಹೇಳ್ತಾರೆ ಅದನ್ನೆಲ್ಲ ಕೊಡ್ಲಿಕ್ಕೆ ಕಮಿಷನ್ ಮುಂದೆ ಯಾರು ಬೇಡ ಅಂತ ಹೇಳ್ತಾರೆ. ಚೀಫ್ ಮಿನಿಸ್ಟರ್ ಯಾವುದು ಎದುರಂತ ಸಂದರ್ಭ ಇಲ್ಲ. ಅವ್ರು ಬ್ಲಡ್ ಇಲ್ಲ, 40 ವರ್ಷ ಹೋರಾಟ ಮಾಡಿದ್ದಾರೆ, ಮುಂದುವರ್ಸ್ಕೊಂಡು ಹೋಗ್ತಾರೆ. ಸಂವಿಧಾನದ ಹುದ್ದೆಯಲ್ಲಿ ಕುಡಿಸಿದೆ, ಜಾತಿ ಮೇಲಲ್ಲ. ಈಗ ಹೊಸ ಹಾಸ್ಪಿಟ್ಲ್ ಮಾಡಿಸಿದಾರಲ್ಲ, ಕಬ್ಬನ್ ಸೇರ್ಸೋಣ. ನನಗೆ ಆ ಭಾಷೆ ಗೊತ್ತಾಗಲ್ಲ. JDS ನನಗಿನ್ನ ಮಾಹಿತಿ ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡ್ತೀನಿ. ನನಗೆ ಮಾಹಿತಿ ನಾನು ಸುಮ್ಮನೆ ಮೇಲೆ ಡಿಪೆಂಡ್ ಆಗಲ್ಲ. ನಾನು ಯಾವ ಕಣ್ಣಲ್ಲಿ ನೋಡ್ಬೇಕು, ಬೇಕಾದ್ರೆ ದಾಖಲೆ ಕೊಡಿ, ನೋಡ್ಕೊಂಡು ನೋಡ್ರಿ. ನಾವು ಮಾತಾಡ್ಕೊಂಡಿದ್ದೀವಿ, ಅವ್ರಿಗೆ ಏನು ವಾಸ್ತವ ಶಿರಿಸ್ಬೇಕಲ್ಲ, ಅದಕ್ಕೆ ನಮ್ಮದು ಒಂದು ಹೋಗೋಣ ಅಂತ ನಾವು ಮಾತಾಡ್ಕೊಂಡಿದ್ದೀವಿ ಅಷ್ಟೇ. ಇಡೀ ಪಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಿಡಿದು ರಾಹುಲ್ ಗಾಂಧಿ ಹಿಡಿದು ಎಲ್ಲರೂ ಕೂಡ ನಾವು ಅವರ ಪರವಾಗಿ ನಿಂತಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. 10 ವರ್ಷ ನಮ್ಮ ಸರ್ಕಾರ ಇರ್ತದೆ. ಮಾತಾಡೋಣ ಬನ್ನಿ. ನಾನು ಹೋಗ್ತಾ ಇದ್ದೀನಿ. ಇಂಡಿಯಾನೇ ಒಂದಿದೆಯಲ್ಲ, ಇಂಡಿಯಾ ಗ್ರೂಪ್ ಊಟ ಒಂದಿಲ್ಲ.
ನೀವೇ ಮಾಧ್ಯಮದಲ್ಲೆಲ್ಲ ಬರೀತಾ ಇದ್ರಲ್ಲ, ವೆಸ್ಟ್ ಬೆಂಗಾಲ್ ಏನಾಗ್ತಾ ಇದೆ, ತಮಿಳುನಾಡು ಏನಾಗ್ತಾ ಇದೆ, ಕೇರಳ ಏನಾಗ್ತಾ ಇದೆ, ಕರ್ನಾಟಕ ಏನಾಗ್ತಾ ಇದೆ, ಆಲ್ ಅಪೋಸಿಷನ್ ಸ್ಟೇಟ್ಸ್ 10 ವರ್ಷ